ರಾಷ್ಟ್ರ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜಯಂತಿ ಹಿನ್ನೆಲೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಬಾಬೂಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ನಗರದ ಟೌನ್ ಹಾಲ್ ಆವರಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಭೇಟಿ ನೀಡಿದ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಪ್ರತ್ಯೇಕವಾಗಿ ಮಾಲಾರ್ಪಣೆ ಮಾಡುವ ಮೂಲಕ ನಮಿಸಿದರು. ದೇಶದ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಜಿ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ದೇಶಾದ್ಯಂತ ಬಾಬು ಜಗಜೀವನ್ ರಾಮ್ ಜಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಬಾಬು ಜಗಜೀವನ್ ರಾಮ್ ಜಿ ಅವರ ಕೊಡುಗೆ ಭಾಳ ಅಪಾರವಾಗಿದೆ. ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ಯುವಕರನ್ನು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಜೋಡಿಸಿರ್ತಕ್ಕಂಥ ಒಂದು ಮಹಾನ್ ಕೆಲಸ ಬಾಬು ಜಗಜೀವನ್ ರಾಮ್ ಜಿ ಅವರು ಮಾಡಿದರು. ಸ್ವಾತಂತ್ರ್ಯದ ನಂತರ ಅವರು ಈ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ತಂದು ಇವತ್ತು ಭಾರತ ದೇಶಕ್ಕೆ ಆಹಾರ ಏನು ನಮಗೆ ಕೊರತೆ ಇತ್ತು ಅದನ್ನು ನೀಗಿಸಿ ಇವತ್ತು ನಮ್ಮ ದೇಶವನ್ನು ಒಂದು ಆಹಾರದಲ್ಲಿ ಸಂಪನ್ನವಾಗಿ ಮಾಡಿರ್ತಕ್ಕಂಥ ಕೀರ್ತಿ ಬಾಬು ಜಗಜೀವನ್ ರಾಮ್ ಜಿ ಅವರಿಗಿದೆ. ಅವರ ಜೀವನದುದ್ದಕ್ಕೂ ಕೂಡ ಒಬ್ಬ ಆದರ್ಶಮಯ ವ್ಯಕ್ತಿಯಾಗಿ ಈ ದೇಶದ ಒಂದು ಬೆಳವಣಿಗೆಯಲ್ಲಿ ಭಾಳ ದೊಡ್ಡ ಪಾತ್ರ ಬಾಬು ಜಗಜೀವನ್ ರಾಮ್ ಜಿ ಅವ್ರದ್ದಿದೆ. ಹಾಗಾಗಿ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕಲಬುರಗಿಯ ಜನರಿಗೆ ನಾನು ಶುಭಾಶಯ ಮತ್ತು ಅಭಿನಂದನೆ ಹೇಳ್ತಾ, ಇವತ್ತು ನಮ್ಮ ಹಸಿರು ಕ್ರಾಂತಿ ಮಾಡಿದ ಡೆಪ್ಟಿ ಪ್ರಧಾನಮಂತ್ರಿ ಜಗಜೀವನ್ ರಾಮ್ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಹಸಿರು ಕ್ರಾಂತಿಕಾರಿ ಮತ್ತು ಅವರು ಲೇಬರ್ ಮಿನಿಸ್ಟರ್ ಆದಾಗ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ದಾರೆ. ಇವತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲ್ ವಿಂಗ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡಿ ಇವತ್ತು ಸಾಮಾನ್ಯ ಜನರಿಗೆ ದೀನ ದಲಿತರಿಗೆ ನ್ಯಾಯ ಕೊಟ್ಟಂಥ ಬಾಬು ಜಗಜೀವನ್ ರಾಮ್ ಅವರು. ಇವತ್ತು ನಾವೆಲ್ಲರೂ ಇವತ್ತು ನನಗೂ ಒಂದು ಸೌಭಾಗ್ಯ ಸಿಕ್ಕಿದ್ದು. ನನ್ನ ತಂದೆ ಗೋಪಾಲ್ ದೇವ್ ಜಾಧವ್ ಫ್ರೀಡಮ್ ಫೈಟರ್ ಅವ್ರ ಜೊತೆ ದಿಲ್ಲಿಗೆ ಹೋದಾಗ ಅವ್ರ ಜೊತೆ ಒಂದು ಅರ್ಧ ಗಂಟೆ ಕೂತಿದ್ವಿ. ಭಾಳಷ್ಟು ಒಬ್ಬ ದೊಡ್ಡ ಜ್ಞಾನಿ ಮತ್ತು ಜನಪರ ಕೆಲಸ ಮಾಡುವ ಒಬ್ಬ ಮಹಾನ್ ನೇತ. ಅವರ ಮಾರ್ಗದರ್ಶನದಲ್ಲಿ ಅವರ ಏನು ಜನಸೇವೆ ಮಾಡುವ ನಮಗೇನು ಮಾರ್ಗದರ್ಶನ ಆಗಿದೆ ಆ ಮಾರ್ಗದರ್ಶನ ನಾವೆಲ್ಲ ನಡಿಬೇಕು ಮತ್ತು ಅವರಿಗೆ ಎಂದೂ ನಾವು ಮರಿಬಾರ್ದು. ಇವತ್ತು ಕಲಬುರಗಿಯ ಒಂದು ಕೇಂದ್ರ ಭಾಗದಲ್ಲಿ ಒಳ್ಳೆಯ
ಪುತ್ಥಳಿ ಮಾಡಿದ್ದಾರೆ. ಇದನ್ನು ಅನಾವರಣೆ ಮಾಡಿದಾಗ ಅವ್ರ ಮಗಳು ಸ್ಪೀಕರ್ ಇದ್ದರು, ಅವರು ಬಂದಿದ್ದರು. ಆವಾಗ ನಾವು ಇಲ್ಲಿದ್ದೀವಿ. ಅದಕ್ಕೆ ಎಲ್ಲರಿಗೆ ನಾನು ಶುಭ ಹಾರೈಸಿ ನಾವು ಅವರ ತತ್ವದಲ್ಲಿ ನಾವು ನಡಿಬೇಕಂತ ಹೇಳಿ 2 ಮಾತು ಮುಗಿಸ್ತೇನೆ. ಹಸಿರು ಕ್ರಾಂತಿ ಹರಿಕರದಂಥ ಡಾಕ್ಟರ್ ಬಾಬು ಜಗಜೀವನರವರ 117ನೇ ಜಯಂತಿ ಉತ್ಸವ ಅಂಗವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅದ್ಭುತವಾದಂಥ ಜಯಂತಿ ಆಚರಣೆ ಮಾಡುವಂಥ ಎಲ್ಲ ನಮ್ಮ ಜಯಂತಿಯ ಸಮಾಜದ ಅಧ್ಯಕ್ಷರು, ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತು ದೇಶದ ಮೊಟ್ಟ ಮೊದಲನೇ ಉಪಪ್ರಧಾನಮಂತ್ರಿಗಳಾಗಿ ಹಸಿರು ಕ್ರಾಂತಿ ಅಂತ ಹೆಸರು ಪಡೆದಂಥ ಡಾಕ್ಟರ್ ಬಾಬು ಜಗಜೀವನರವರು ಅನೇಕ ಕೆಲಸಗಳು ಮಾಡಿ ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ಕೂಡ ನಾವು ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಅವರ ಆಶೀರ್ವಾದದಿಂದ ಕೂಡ ನಾನು 2ನೇ ಬಾರಿ ಶಾಸಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಅವರು ಮಾರ್ಗದರ್ಶನ, ಅವರ ಆಶೀರ್ವಾದ ಇದೇ ರೀತಿ ನಮ್ಮ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಕೂಡ ಇವತ್ತು ಮುಖಾಂತರ ಹೇಳಕ್ಕೆ ನಾನು ಬಯಸ್ತೀನಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಲೋಕಸಭೆ ಚುನಾವಣಾ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ, ಸಚಿವ ಶರಣಪ್ರಕಾಶ್ ಪಾಟೀಲ್, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಡಿಸಿಸಿ ಅಧ್ಯಕ್ಷರಾದ ಜಗದೇವಪ್ಪ ಗುತ್ತೇದಾರ್, ಶ್ಯಾಮ್ ನಾಟೇಕರ್, ಚಂದ್ರಿಕಾ ಪರಮೇಶ್ವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇನ್ನು ಬಿಜೆಪಿಯ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕ ಬಸವರಾಜ್ ಮತ್ತಿಮೂಡ್, ಬಿಜಿ ಪಾಟೀಲ್, ಶಶಿಲ್ ನಮೋಶಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಭಾಗಿಯಾಗಿ ಬಾಬೂಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.